ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಸಾಕಷ್ಟು ಜನರು ಕೇಳ್ತಾ ಇದ್ದಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ ದೀಪಗಳ ಬಗ್ಗೆನೇ ಜಾಸ್ತಿ ಕ್ವಶನ್ಸ್ ಕೇಳ್ತಾಯಿದ್ರಿ. ನಮ್ಮ ಮನೆಯಲ್ಲಿ ನಾವು 3 ದೀಪ ಹಚ್ತಾ ಇದ್ದೀವಿ, ಹಚ್ಬೋದಾ, ಅಥವಾ ಬತ್ತಿಗಳು ಎಷ್ಟು ಹಾಕಬೇಕು ದೀಪಕ್ಕೆ, ಯಾವ ಎಣ್ಣೆನ ಬಳಸಬೇಕು, ಇದನ್ನೆಲ್ಲನೂ ತುಂಬ ಜನ ಕೇಳ್ತಾನೆ ಇದ್ದರು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ. ಇಂಟ್ರೆಸ್ಟ್ ಇರೋರು ಪೂರ್ತಿ ವಿಡಿಯೋನ ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ವಿಶೇಷವಾಗಿರೋಂಥ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ, ನಿಮ್ಮೆಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ ಮನೆಯಲ್ಲಿ ಎಷ್ಟು ದೀಪನ ಹಚ್ಚಬೇಕು ಅನ್ನೋದು. ಸೊ ನಾರ್ಮಲಾಗಿ ನಾವು ಮನೆಯಲ್ಲಿ ದೇವರಿಗೆ, ನಮ್ಮ ಕುಲ ದೇವರಿಗೆ, ನಮ್ಮ ಮನೆ ದೇವರಿಗೆ ಹಚ್ಚೋವಂಥ ದೀಪ ಬಂದ್ಬಿಟ್ಟು 2 ದೀಪನ ಹಚ್ತೀವಿ. ಸೊ 2 ಕಂಬದ ದೀಪಗಳನ್ನ ಹಚ್ತೀವಿ ಅಲ್ವಾ. ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಕಂಬದ ದೀಪ 2 ಹಚ್ತೀವಿ, ಅದ್ರ ಜೊತೆಗೆ ಕಾಮಾಕ್ಷಿ ದೀಪನ ಹಚ್ತೀವಿ. ಸೊ ನಮ್ಮ ಮನೇಲಿ ನಾನು ಕೂಡ ಅಷ್ಟೇ, ಕಂಬದ ದೀಪ 2 ದೀಪ, ಅದು ನಮ್ಮ ಮನೆ ದೇವರಿಗೆ ಕಳಶದ ಪಕ್ಕದಲ್ಲಿ ಇಟ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಮನೆ ದೇವರಿಗೆ ಅಂತ ಹೇಳಿ ದೀಪನ ಹಚ್ತೀವಿ. ಅದ್ರ ಜೊತೆಗೆ ಕಾಮಾಕ್ಷಿ ದೀಪ. ಸೊ ಕಾಮಾಕ್ಷಿ ದೀಪ ಹಚ್ಚಿದಾಗ 3 ದೀಪ ಆಗಿಬಿಡತ್ತಲ್ಲ ಅಂತ ಕೇಳ್ತಾರೆ. ಸೊ ಖಂಡಿತ ಅದು ಆ ಥರ ಅಲ್ಲ. ಸೊ ಕಾಮಾಕ್ಷಿ ದೀಪ ನಾವೇನು ಹಚ್ತೀವಿ, ಸೊ ಅದು ದೇವರಿಗೆ ಅಂದರೆ ಒಂದು ದೀಪದಲ್ಲಿ ಕಾಮಾಕ್ಷಿ ಅಮ್ಮನವ್ರು ಇರೋದ್ರಿಂದ ಸೊ ಅದು ಡೈರೆಕ್ಟಾಗಿ ನಾವು ದೇವರಿಗೆ ಹಚ್ಚುವಂಥ ದೀಪ ಆಗಿಬಿಡತ್ತೆ. ಅದನ್ನು ನಾವು ಕೌಂಟಿಗೆ ತಗೊಳ್ಳೋ ಅಷ್ಟಿಲ್ಲ. ನಮಗೆ ಮೇಯ್ನ್ ಬೇಕಾಗಿರೋಂಥದ್ದು ಏನಪ್ಪ ಅಂದರೆ ದೇವ್ರ ಮನೆಯಲ್ಲಿ 2 ದೀಪನ ಹಚ್ಚಬೇಕು, ಅದು ಮೇಯ್ನು. ಆ 2 ದೀಪ ಯಾವುದಾಗಿರುತ್ತೆ ಅಂದರೆ ಅದು ಕಂಬದ ದೀಪಗಳೇ ತುಂಬಾ ಶ್ರೇಷ್ಠ, ಕಂಬದ ದೀಪಗಳು ಹಚ್ಚೋದು. ಅದ್ರ ಜೊತೆಗೆ ನೀವೇನಾದರೂ ಮಣ್ಣಿನ ದೀಪ ಹಚ್ತೀರಿ, ನಮ್ಮ ಮನೆಯಲ್ಲಿ ಕಂಬದ ದೀಪ ತೊಗೊಳಕ್ಕಾಗಲ್ಲ, ನಮಗೆ ಮಣ್ಣಿನ ದೀಪ ಹಚ್ತೀವಿ ಅಂದರೆ ಅದು ಇನ್ನೂ ಶ್ರೇಷ್ಠ. ನೀವು ಮಣ್ಣಿನ ದೀಪಗಳನ್ನು ಕೂಡ, ಮಣ್ಣಿನ ದೀಪದಲ್ಲಿ ಕೂಡ ಕಂಬದ ದೀಪ ಬರುತ್ತೆ, ಅದನ್ನು ತೊಗೊಂಬಂದು ಕೂಡ ನಾವು ಹಚ್ಬೋದು. ಇಲ್ಲ ನಾರ್ಮಲಾಗಿ ಮಣ್ಣಿನ ದೀಪನೇ ಹಚ್ತೀವಿ ಅಂತಂದರೆ ಅದನ್ನೇ ಹಚ್ಬೋದು. ಯಾಕಂದರೆ ಆಗಿನ ಕಾಲದವರೆಲ್ಲನೂ ಮಣ್ಣಿನ ದೀಪನೇ ಹಚ್ತಾ ಇದ್ದಿದ್ದಲ್ವ, ಆವಾಗೆಲ್ಲ ಎಲ್ಲಿತ್ತು ಇವೆಲ್ಲ ದೀಪಗಳು. ಆದರೂ ಸೊ ಇದ್ರ ಜೊತೆಗೆ ನಾವು ಕಾಮಾಕ್ಷಿ ದೀಪನ ಹಚ್ತೀವಿ. ಸೊ ಇವಾಗ ಇನ್ನೊಂದು ಏನಂತಂದರೆ ಎಷ್ಟು ದೀಪಗಳನ್ನ ಹಚ್ಚಬೇಕು ಮನೆಯಲ್ಲಿ ಅಂತಂದರೆ 2 ದೀಪ ಹಚ್ತೀವಿ. ಸೊ ಅದ್ರ ಜೊತೆಗೆ ನಾವು ಸಪ್ರೇಟಾಗಿ ಏನಾದರೂ ತುಪ್ಪದ ದೀಪ ಹಚ್ತೀವಿ ಅಂತಂದರೆ ಅದೊಂದು ದೀಪನ ಹಚ್ಕೋಬೋದು, ಕಾಮಾಕ್ಷಿ ದೀಪ ಒಂದು ಹಚ್ಕೋಬೋದು, ಹಾಗೆಯೇ ಉಪ್ಪಿನ ದೀಪ ಅಂತ ಹೇಳಿ ಹಚ್ತೀವಿ. ಸೊ ಈ 3 ಬಂದುಬಿಟ್ಟು ಸಪ್ರೇಟ್ ದೀಪಗಳು. ಸೊ ಟೋಟಲಾಗಿ 5 ದೀಪ ಆಗುತ್ತೆ. ಸೊ ಈ 5 ದೀಪಗಳನ್ನ ನಾವು ಮನೆಯಲ್ಲೇ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು, ವಿಶೇಷವಾಗಿ ಕೂಡ ಇರುತ್ತೆ. ಸೊ ಈ 5 ದೀಪ ಹಚ್ಚೋಕ್ಕಾಗಲ್ಲ ಅನ್ನೋರು 2 ದೀಪನ ಹಚ್ಬೋದು. ಹಾಗೆಯೇ ನಾನು ಏನು ಹೇಳಿದೆ ಇವಾಗ, ತುಪ್ಪದ ದೀಪ ಅಂತ ಹೇಳಿದೆ. ಸೊ ತುಪ್ಪದ ದೀಪ ನೀವೇನಾದರೂ ದೇವ್ರಿಗೆ ಹಚ್ತೀರಾ ಅಂತಂದರೆ ಅದು ದೇವರ ಬಲಭಾಗಕ್ಕೆ ನೀವು ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ಸೊ ತುಪ್ಪದ ದೀಪ ನಾವು ಯಾಕೆ ಹಚ್ತೀವಿ ಅಂತಂದರೆ ನಮ್ಮ ಇಷ್ಟಾರ್ಥ ಕೋರಿಕೆಗೋಸ್ಕರ ಹಚ್ತೀವಿ. ಕೆಲವೊಂದು ಸಲ ಏನಂದರೆ ನಾವೇನೋ ಒಂದು ಮನಸ್ಸಲ್ಲಿ ಅನ್ಕೊತ ಅಂದರೆ ಏನೋ ತುಂಬ ಖುಷಿಯಾಗಿರುತ್ತೆ ನಮಗೆ, ಅಥವಾ ಏನೋ ಒಂದು ಖುಷಿಯಾಗಿರೋಂಥ ಒಂದು ಸಂದರ್ಭ ಇರುತ್ತೆ, ತುಂಬ ಖುಷಿಯಲ್ಲಿರ್ತೀವಿ, ಅಂಥ ಟೈಮಲ್ಲಿ ಕೂಡ ನಾವು ತುಪ್ಪದ ದೀಪನ ಹಚ್ತೀವಿ ಅಲ್ವಾ. ಹಾಗಾಗಿ ಆ ಒಂದು ವಿಶೇಷ ಸಂದರ್ಭಗಳಲ್ಲಿ ನಾವು ತುಪ್ಪದ ದೀಪ ಹಚ್ತೀವಿ. ಅದಕ್ಕೋಸ್ಕರ ದೇವರ ಬಲಭಾಗದ ರೈಟ್ ಸೈಡ್ ಏನು ಬರುತ್ತಲ್ವ ಅಲ್ಲಿ ನಾವು ತುಪ್ಪದ ದೀಪನ ಹಚ್ಬೋದು. ಸೊ ಈ ರೀತಿ ಹಚ್ಚೋದ್ರಿಂದ ಕೂಡ ಒಳ್ಳೆಯದು. ಇನ್ನು ಯಾವ ದೀಪಗಳನ್ನ ಬಳಸಿದ್ರೆ ಒಳ್ಳೆಯದು ಅಂತಂದರೆ ನಾರ್ಮಲಾಗಿ ಮೇಯ್ನಾಗಿ ಇರೋಂಥದ್ದು ಮಣ್ಣಿನ ದೀಪಗಳು. ಸೊ ಮಣ್ಣಿನ ದೀಪಗಳು ನೀವು ಹಚ್ಕೋಬೋದು. ಸೊ ಇಲ್ಲ ಮಣ್ಣಿನ ದೀಪ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಕೆಲವ್ರಿಗೆ ಏನಂತಂದರೆ ಅದನ್ನು ತೊಳಿಬೇಕಾದ್ರೆ ಎಲ್ಲ ಸ್ವಲ್ಪ ಜಿಡ್ಡು ಜಾಸ್ತಿ ಬರೋವಂಥದ್ದು, ಈ ರೀತಿ ಎಲ್ಲನೂ ಆಗಿ ತೊಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥೇಳಿ ಕೆಲವರು ಮಣ್ಣಿನ ದೀಪನ ಅವಾಯ್ಡ್ ಮಾಡ್ತಾರೆ. ಬಟ್ ಮಣ್ಣಿನ ದೀಪ ಹಚ್ಚೋದು ಒಳ್ಳೆಯದು. ಸೊ ಮಣ್ಣಿನ ದೀಪ ಹಚ್ಬೋದು. ಇಲ್ಲ ಅಂತಂದರೆ ಹಿತ್ತಾಳೆ ದೀಪ, ಸೊ ಪಂಚಲೋಹ ದೀಪ ಬರುತ್ತೆ, ಹಿತ್ತಾಳೆ ದೀಪ ಬರುತ್ತೆ, ಈ ಎಲ್ಲ ದೀಪಗಳನ್ನ ಹಚ್ಬೋದು. ಇನ್ನು ಬೆಳ್ಳಿ ದೀಪಗಳು. ಸೊ ಬೆಳ್ಳಿ ದೀಪಗಳಂತೂ ತುಂಬಾ ವಿಶೇಷ. ಸೊ ಅದು ನಮಗೆ ನಮ್ಮ ಶಕ್ತಿ ಅನುಸಾರ ನಾವು ಬೆಳ್ಳಿ ದೀಪಗಳನ್ನ ಹಚ್ಚಿದ್ರೆ ಒಳ್ಳೆಯದು. ಸೊ ಎಲ್ಲರಿಗೂ ಕೂಡ ಬೆಳ್ಳಿ ದೀಪನ ತೊಗೊಳಕ್ಕಾಗದೇ ಇರ್ಬೋದು, ಬಟ್ ಎಲ್ಲರಿಗೂ ತೊಗೊಳ್ಳೋಂಥ ಶಕ್ತಿ ಬರಲಿ ಅಂತ ಕೂಡ ನಾವು ಕೂಡ ಕೇಳ್ಕೊಳ್ಳೋಣ. ಒಂದು ಟೈಮಲ್ಲಿ ನಮ್ಮನೇಲೂ ಕೂಡ ಒಂದು ಬೆಳ್ಳಿ ದೀಪ ಅನ್ನೋದೇ ಇರಲಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು ಬೆಳ್ಳಿ ದೀಪಗಳಲ್ಲಿ ದೀಪನ ಬೆಳಗಬೇಕು ಅಂತ ಒಂದು ಆಸೆ ಇತ್ತು. ಬಟ್ ಆ ಆಸೆ ಕೂಡ ನೆರವೇರ್ತು. ಬಟ್ ಫೈನಲಿ ಅದು ಕೂಡ ನೆರವೇರ್ತು. ಅಮ್ಮ ನಮಗೆ ಗಿಫ್ಟ್ ಮಾಡಿದ್ರಲ್ವ, ಸೊ ಅದನ್ನು ಕೂಡ ನನಗೆ ಶೇರ್ ಮಾಡಿದ್ದೆ.
ಸೊ ಅಮ್ಮ ಗಿಫ್ಟ್ ಮಾಡಿರೋಂಥ ಬೆಳ್ಳಿ ದೀಪಗಳನ್ನ ಇವಾಗ ಹಚ್ತಾ ಇದ್ದೀನಿ. ಸೊ ತುಂಬಾ ಖುಷಿ ಕೊಡುತ್ತೆ ದೇವ್ರ ಮನೇಲಿ ಆ ಒಂದು ದೀಪಗಳನ್ನ ಬೆಳಗೋದನ್ನು ನೋಡೋದೇ ಒಂದು ಖುಷಿ. ಸೊ ಇಷ್ಟು ದೀಪಗಳನ್ನ ನಾವು ಮನೇಲಿ ಹಚ್ಬೋದು. ಹಾಗೆಯೇ ಬತ್ತಿ, ಸೊ ಎಷ್ಟು ಬತ್ತಿನ ಹಾಕಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಒಂದೇ ಒಂದು ಬತ್ತಿನ ಹಚ್ಚಿ ನಾವು ದೀಪನ ಹಚ್ಕೊಳಕ್ಕೆ ಹೋಗಬಾರ್ದು. ಸೊ 2 ಬತ್ತಿ ಇರುತ್ತಲ್ಲ, ಸೊ 2 ಜೋಡಿ ಬತ್ತಿಗಳನ್ನ ಚೆನ್ನಾಗಿ ಹೊಸ್ಕೊಂಡು ನಾವು ದೀಪಗಳನ್ನ ಬೆಳಗಬೇಕಾಗತ್ತೆ. ಇನ್ ಕೇಸ್ ನೀವು ಕೇಳ್ಬೋದು ಕಂಬ ದೀಪಗಳಿಗೆ ಏರಿಸೋದಕ್ಕಾಗಲ್ಲ ಅಂತೇಳಿ, ಖಂಡಿತ ಏರಿಸ್ಬೋದು. ಸೊ 2 ಬತ್ತಿಗಳನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಹೊಸದ್ಬಿಟ್ಟು ಆಮೇಲೆ ನಾವು ಕಂಬ ದೀಪಗಳಿಗೆ ಏರಿಸ್ಬಿಟ್ಟು ಅದರಿಂದ ನಾವು ದೀಪನ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಸೊ ಸಿಂಗಲ್ ಬತ್ತಿಯಿಂದ ದೀಪನ ಹಚ್ಚಬಾರ್ದು, ಒಂದೇ ದೀಪನ ಕೂಡ ಹಚ್ಚಕ್ಕೆ ಹೋಗಬಾರ್ದು ಮನೆಯಲ್ಲಿ. ಸೊ ಒಂದೇ ದೀಪ ಯಾವಾಗ ಹಚ್ತಾರೆ ಅಂದರೆ ಯಾರಾದರೂ ತೀರ್ಕೊಂಡಾಗ ಮಾತ್ರನೇ ಒಂದು ದೀಪನ ಬೆಳಗ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಒಂದು ದೀಪನ ಬೆಳಗಬಾರ್ದು, 2 ದೀಪನ ಬೆಳಗಬೇಕು. 2 ಬತ್ತಿನ ಹಾಕಿ 2 ಬತ್ತಿನ ಹೊಸ್ತು ನಾವು ದೀಪಕ್ಕೆ ಹಾಕಿ ದೀಪನ ಬೆಳಗಕ್ಕೆ ಬಿಡಬೇಕು. ಸೊ ಎಷ್ಟು ಚೆನ್ನಾಗಿ ಮನೆಯಲ್ಲಿ ದೀಪಗಳು ಬೆಳಗ್ತಾ ಇರುತ್ತೋ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ ನೆಮ್ಮದಿ ಅನ್ನೋದು ಇರುತ್ತೆ. ನೀವು ನೋಡ್ತಾ ಇರ್ತೀರಲ್ವ, ಕೆಲವೊಂದು ಸಲ ನಮ್ಮ ಮನಸ್ಸಿಗೆ ತುಂಬಾ ಬೇಜಾರಾದಾಗ ನಾವೇನು ಮಾಡ್ತೀವಿ, ದೇವ್ರ ಮನೇಲಿ ಕೂತ್ಕೊಂಡು ದೀಪನ ಹಚ್ತೀವಿ. ಸೊ ದೀಪದ ಬೆಳಕನ್ನು ನೋಡ್ತಾ ಇರ್ತೀವಿ. ಸೊ ಅದನ್ನು ನೋಡ್ತಾ ಇರಬೇಕಾದ್ರೆ ಅದು ಎಷ್ಟು ಪ್ರಜ್ವಲವಾಗಿ ಉರಿತಾ ಇರುತ್ತಲ್ವ, ಅದನ್ನು ನೋಡ್ಬೇಕಾದ್ರೆ ನಮಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಆ ಒಂದು ದೀಪ ಉರಿತಾ ಇರುತ್ತಲ್ಲ, ಸೊ ಆ ಫ್ಯೂಮ್ಸ್ ಏನು ಬರ್ತಾ ಇರುತ್ತೆ ಹೊಗೆ, ಅದರಲ್ಲಿ ಮನೆಯೆಲ್ಲ ಹೋಗ್ತಾ ಇರಬೇಕಾದ್ರೆ ಒಂದಷ್ಟು ಮನೇಲಿರೋಂಥ ನೆಗೆಟಿವಿಟಿ ಎಲ್ಲನೂ ಹೋಗಿ ಒಂದು ರೀತಿ ಪಾಸಿಟಿವ್ನೆಸ್ ಫೀಲ್ ಆಗುತ್ತೆ. ಯಾವಾಗಲಾದ್ರೂ ಪೂಜೆ ಮಾಡಾದ್ಮೇಲೆ ನೋಡಿ ನಮಗೆ ಎಷ್ಟು ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ದೀಪಗಳಿಗೆ ವಿಶೇಷವಾಗಿರೋಂಥ ಒಂದು ಮಹತ್ವ ಇದೆ. ಸೊ ಅದನ್ನು ನಾವು ಸ್ವಲ್ಪ ತಿಳ್ಕೊಂಡು ಅದನ್ನು ಫಾಲೋ ಮಾಡ್ಕೊಳ್ತಾ ಬರಬೇಕು. ಇನ್ನು ಯಾವ ಎಣ್ಣೆಯಲ್ಲಿ ದೀಪನ ಬೆಳಗಬೇಕು? ಸೊ ನಾರ್ಮಲಾಗಿ ಎಳ್ಳೆಣ್ಣೆ ದೀಪ ಬರುತ್ತೆ. ಸೊ ಎಳ್ಳೆಣ್ಣೆ ಅಂತ ಬರುತ್ತೆ. ಸೊ ಎಳ್ಳೆಣ್ಣೆಯಲ್ಲಿ ನಾವು ದೀಪನ ಬೆಳಗ್ಬೋದು. ಸೊ ಇನ್ ಕೇಸ್ ನಿಮಗೆ ಎಳ್ಳೆಣ್ಣೆ ಸಿಗಲಿಲ್ಲ ಅಂದರೆ ದೀಪದ ಎಣ್ಣೆ ಅಂತಲೇ ಬರುತ್ತೆ. ಸೊ ದೀಪದ ಎಣ್ಣೆಯಲ್ಲಿ 5 ಥರದ ಎಣ್ಣೆಗಳನ್ನ ಮಿಕ್ಸ್ ಮಾಡಿರ್ತಾರೆ. ಅಂದರೆ ಹೊಂಗೆ ಎಣ್ಣೆ, ಮತ್ತು ಬೇವಿನ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ಹಾಗೆಯೇ ಇನ್ನೊಂದು ಬಂದುಬಿಟ್ಟು ಎಳ್ಳೆಣ್ಣೆ. ಸೊ ಇಷ್ಟು ಎಣ್ಣೆಗಳನ್ನ ಮಿಕ್ಸ್ ಮಾಡಿ ಎಣ್ಣೆ ಅಂತ ಮಾಡಿರ್ತಾರೆ. ಸೊ ಅದರಲ್ಲಿ ನಾವು ದೇವ್ರ ದೀಪನ ಬೆಳಗ್ಬೋದು. ಅದು ಕೂಡ ತುಂಬಾ ಶ್ರೇಷ್ಠವಾಗಿರುತ್ತೆ. ಇನ್ ಕೇಸ್ ಎಳ್ಳೆಣ್ಣೆನೇ ಬರೀ ಸಿಗಲಿಲ್ಲ ಅಂದರೆ 5 ಇರೋಂಥದ್ದನ್ನು ಹಚ್ಬೋದು. ಇದನ್ನು ಬಿಟ್ಟರೆ ನೆಕ್ಸ್ಟು ನಾವು ತುಪ್ಪದ ದೀಪನ ಹಚ್ಬೋದು. ಸೊ ತುಪ್ಪದ ದೀಪ ಹಚ್ಚಿದ್ರೆ ಕೂಡ ತುಂಬಾ ಒಳ್ಳೆಯದು. ಸೊ ಮನೇಲಿ ನಾವೇನು ದೇವರುಗಳಿಗೆ ಹಚ್ತೀವಿ, ನಮ್ಮ ಮನೆ ದೇವರಿಗೆ ಅಂತ 2 ದೀಪನ ಬೆಳಗ್ತಿರ್ತೀವಲ್ವ, ಸೊ ಅದರಲ್ಲಿ ಕೂಡ ನಾವು ತುಪ್ಪನ ಹಾಕಿ ತುಪ್ಪದ ದೀಪನ ಹಚ್ಬೋದು. ಸೊ ತುಪ್ಪ ಏನಾದರೂ ತೊಗೊಳ್ತೀರಾ ಅಂತಂದರೆ ಸೊ ಹೇಗಂದರೆ ಆಗಿರೋಂಥ ತುಪ್ಪನ ತೊಗೊಬೇಡಿ. ಸೊ ಆದಷ್ಟು ಪ್ಯೂರ್ ತುಪ್ಪನ ತೊಗೊಳ್ಳಿ. ಮನೇಲಿ ಮಾಡಿರೋ ತುಪ್ಪ ಆದರೆ ಇನ್ನೂ ಶ್ರೇಷ್ಠ. ಸೊ ಮನೇಲಿ ಮಾಡಿರೋ ತುಪ್ಪ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಅದನ್ನು ತೊಗೊಂಡು ಆ ಒಂದು ದೀಪನ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆಯಿತು. ಇನ್ನು ನೆಕ್ಸ್ಟು ಸೊ ದೀಪ ಹಚ್ಚಬೇಕಾದ್ರೆ ಯಾವ ಒಂದು ಮಂತ್ರಗಳನ್ನ ಹೇಳ್ಕೋಬೇಕು. ಸೊ ನಾರ್ಮಲಾಗಿ ನಾವು ಪೂಜೆ ಮಾಡಬೇಕಾದ್ರೆ ಸಾಕಷ್ಟು ಯೋಚನೆಗಳು ನಮ್ಮ ಮನಸ್ಸಿಗೆ ಬರ್ತಾನೆ ಇರುತ್ತೆ. ನಾವು ಬೇಡ ಅಂದ್ಕೊಂಡ್ರೂ ನಮ್ಮ ಮೈಂಡ್ ಡೈವರ್ಟ್ ಆಗ್ತಾನೆ ಇರುತ್ತೆ. ಹಾಗಾಗಿ ದೀಪನ ಹಚ್ಚಬೇಕಾದ್ರೆ ದೀಪದ ಮಂತ್ರನ ಹೇಳೋದ್ರಿಂದ ನಮ್ಮ ಮೈಂಡ್ ಡೈವರ್ಟ್ ಆಗೋದನ್ನ ತಡೆಯುತ್ತೆ. ಸೊ ನಮ್ಮ ಕಾನ್ಸಂಟ್ರೇಷನ್ ಎಲ್ಲನೂ ನಾವು ದೇವ್ರ ಮೇಲೇ ಹೋಗೋ ಥರನೇ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಈ ಒಂದು ಮಂತ್ರಗಳನ್ನ ಹೇಳ್ಕೊಂಡೇ, ಅಂದರೆ ದೀಪದ ಮಂತ್ರನ ಹೇಳ್ಕೊಂಡೇ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾದರೆ ಯಾವುದಪ್ಪ ಮಂತ್ರ? ಸೊ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಯಾವುದಪ್ಪ ಮಂತ್ರ ಅಂದರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿ ನಮೋಸ್ತುತೆ ಅನ್ನೋ ಈ ಒಂದು ಮಂತ್ರನ ಕಲ್ತ್ಕೊಳ್ಳಿ. ಸೊ ಕಲ್ತ್ಕೊಂಡು ನೀವು ಈ ಮಂತ್ರಗಳನ್ನ ಹೇಳ್ಕೊಂಡು ದೀಪನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಸೊ ಈ ಮಂತ್ರಗಳನ್ನ ಹೇಳ್ಕೊಂಡು ನಾವು ದೀಪ ಹಚ್ಚಬೇಕಾದ್ರೆ ನಮ್ಮ ಮೈಂಡ್ ಡೈವರ್ಟ್ ಆಗೋದಿಲ್ಲ, ನಮ್ಮ ಕಾನ್ಸಂಟ್ರೇಷನ್ ಎಲ್ಲನೂ ದೇವ್ರ ಮೇಲೇ ಇರುತ್ತೆ. ಹಾಗೆಯೇ ಯಾವುದೇ ಥರ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರೋದಿಲ್ಲ. ಸೊ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ದೀಪ ಹಚ್ಚೋದ್ರ ಮೇಲೆ ಇರುತ್ತೆ, ಮಂತ್ರಗಳ ಮೇಲೆ ಇರುತ್ತೆ. ಸೊ ಆ ಮಂತ್ರಗಳನ್ನ ಪಠನೆ ಮಾಡಿಕೊಂಡು ನಾವು ದೀಪಗಳನ್ನ ಹಚ್ಚೋದ್ರಿಂದ ನಮಗೆ ಜೀವನದಲ್ಲಿ ಕೂಡ ಯಶಸ್ಸು ಅನ್ನೋದು ಸಿಗುತ್ತೆ. ಹಾಗೆಯೇ ಆರೋಗ್ಯ ಮತ್ತು ಅಭಿವೃದ್ಧಿ, ಸಮೃದ್ಧಿ ಎಲ್ಲ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ದೀಪಗಳೇನಾದರೂ ಭಿನ್ನ ಆಗಿದ್ದರೆ, ಸೊ ಏನಾದರೂ ಕ್ರ್ಯಾಕ್ ಬಿಟ್ಟಿತ್ತು, ಒಡೆದೋಗಿತ್ತು ಅಂತೇನಾದರೂ ಇದ್ದರೆ ಇಮಿಡಿಯೇಟಾಗಿ ಅದನ್ನು ಚೇಂಜ್ ಮಾಡಿ. ಸೊ ದೇವ್ರ ಮನೆಯಲ್ಲಿ ಯಾವುದೇ ಥರ ಭಿನ್ನ ಆಗಿರೋಂಥ ವಿಗ್ರಹಗಳಾಗಿರ್ಬೋದು
ಯಾವುದೇ ಥರ ದೇವ್ರ ಸಾಮಾನುಗಳಲ್ಲಿ ಯಾವುದಾದ್ರೂ ಭಿನ್ನ ಆಗಿದ್ರೂ ಕೂಡ ಅದನ್ನೆಲ್ಲ ಇಮ್ಮಿಡಿಯೇಟಾಗಿ ರೀಪ್ಲೇಸ್ ಮಾಡಿ ತೆಗೆದುಬಿಡಿ. ಆದಷ್ಟು ದೇವ್ರ ಮನೇಲಿ ಚೆನ್ನಾಗಿರೋ ಅಂಥ ಅಂದರೆ ಏನು ಭಿನ್ನ ಆಗದೇ ಇರೋಂಥ ದೀಪಗಳನ್ನ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಇನ್ನೊಂದು ದೀಪನ ಹಚ್ತಾಯಿದ್ರು, ಏನಪ್ಪ ಅಂದರೆ ಅದು ನಂದಾದೀಪ. ಸೊ ನಂದಾದೀಪ ಅಂತ ಹಚ್ತಾಯಿದ್ರು. ಸೊ ಇನ್ ಕೇಸ್ ನಿಮ್ಗೇನಾದರೂ ಏನೂ ಪ್ರಾಬ್ಲಮ್ ಇಲ್ಲ, ದೀಪ ಹಚ್ಚೋದು ಮನೇಲಿ ನಂದಾದೀಪ ಹಚ್ಬೋದು, ನಾವು ಏನು ತೊಂದರೆ ಇಲ್ಲ, ನಾವು ಹಚ್ತೀವಿ ನೋಡ್ಕೋತೀವಿ ಆರದೇ ಇರೋಂಗೆ ಅಂತಂದರೆ ನಂದಾದೀಪ ಕೂಡ ನೀವು ಹಚ್ಬೋದು ಮನೆಯಲ್ಲಿ. ಅದು ಎನಿ ಟೈಮ್ 24 hours ಉರಿತಾನೇ ಇರುತ್ತೆ. ಅದು ಇನ್ನೂ ವಿಶೇಷ, ಇನ್ನೂ ಒಳ್ಳೆಯದು ನಂದಾದೀಪ ಹಚ್ಚೋದ್ರಿಂದ. ಸೊ ಯಾರಿಗೆಲ್ಲ ಶಕ್ತಿ ಇದೆ ನಾವು ಹಚ್ತೀವಿ ಅಂತಂದರೆ ಹಚ್ಬೋದು ಆರಾಮಾಗಿ, ಅದು ಕೂಡ ಇನ್ನೂ ಒಳ್ಳೆಯದೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಪಾಪ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗ್ತೀನಿ ಇನ್ನೊಂದು ಒಳ್ಳೆ